ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮಿತಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್ ಟು ನಮಿತಾ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಕಾಯಿ ಯೂಸ್ ಮಾಡ್ದಲೇ ಇರೋ ಥರ ಒಂದು ಸಾಂಬಾರು ಒನ್ ಟೈಮ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಅದು ಯಾವ ಥರ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಪ್ಲೀಸ್. ಬನ್ನಿ ಏನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟ್ ಅದಕ್ಕೆ 1 ಕಪ್ ಆಗುವಷ್ಟು ಶೇಂಗಾ ಬೀಜ, ಆಮೇಲೆ ಒಂದು ಚಿಕ್ಕದು ನೆಲ್ಲಿಕಾಯಿ ಗಾತ್ರದಷ್ಟು ನಿಂಬೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಮತ್ತು ಒಂದು 15 ಮೆಣಸಿನ್ಕಾಯಿ. ಆಯಿತಾ? ಇದಿಷ್ಟು ರುಬ್ಕೊಳ್ಳೋಕ್ಕೆ. ಒಗ್ಗರಣೆಗೆ ಒಂದು 2-3 ಈರುಳ್ಳಿ ಚಿಕ್ಕದು, ಆಮೇಲೆ ಕರಿಬೇವು, ಒಂದು 3 to 4 ಟೇಬಲ್ಸ್ ಅಷ್ಟು ಆಯಿಲ್, ಮತ್ತೆ ಸಾಸಿವೆ ಮತ್ತೆ ಜೀರಿಗೆ. ಇಷ್ಟು ಇವಾಗ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ಬನ್ನಿ ಫಸ್ಟ್ ಗ್ಯಾಸ್ ಹಚ್ಬಿಟ್ಟು ಕಡಾಯಿನ ಇಡೋಣ. ಅದಾದ್ಮೇಲೆ ಒಂದು ಬಟ್ಲು ಶೇಂಗಾ ತಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನಗೆ ತೋರಿಸಷ್ಟೆ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಟಾಪ್. ಇನ್ನ ಇಷ್ಟ ಆಗಿದೆ, ಇನ್ನು ಸ್ವಲ್ಪ ಹಾಕ್ಬೇಕು. ಅದು ಫುಲ್ಲು ಕಲರ್ ಚೇಂಜ್ ಆಗ್ಬೇಕು, ಚೆನ್ನಾಗಿರುತ್ತೆ. ಅವಾಗ ಅದು ಎಷ್ಟು ಚೆನ್ನಾಗಿ ನಾವು ಉರಿತೀವೋ ಅಷ್ಟು ಚೆನ್ನಾಗಿ ಫೈನಿಂಗ್ ಬರುತ್ತೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದ್ರಲ್ಲೂ ಅದ್ರ ಜೊತೆ ಈರುಳ್ಳಿ ಸಿಗ್ತಾ ಇದ್ರೆ ತುಂಬಾ ಸೂಪರ್ ಮಾತ್ರ. ಹೆಂಗ್ ನಾವ್ ಹೆಂಗೆ ಅನ್ನ ಜೊತೆ ಆಗ್ಲಿ, ಮುದ್ದೆಗಾಗಿ, ಆಮೇಲೆ ದೋಸೆಗೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಆಗಿ ಇರುತ್ತೆ. ನೋಡಿ ಫ್ರೆಂಡ್, ಈಗ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಅದನ್ನ ಆದ್ಮೇಲೆ ಶಿಫ್ಟ್ ಮಾಡ್ಕೊಂಡು ಆರಕ್ ಬಿಟ್ಟಣ. ಇದು ಮತ್ತೆ ಇನ್ನೊಂದ್ಸರಿ ಗ್ಯಾಸ್ ಹಚ್ಕೊಂಡು ಇವಾಗ ಮೆಣಸಿನ್ಕಾಯಿನ ಹುರ್ಕೊಂಡು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ತುಂಬಾ ರೋಸ್ಟ್ ಆಗ್ಬೇಕು. ಅದು ರೋಸ್ಟ್ ಆದ್ರೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಇದು ಫ್ರೈ ಆಗಿದೆ. ತಣ್ಣಗಾಗ್ಲಿ. ಅಷ್ಟೊತ್ತಿಗೆ ಈ ಶೇಂಗದ ಟೀ ಮಾಡ್ಕೊಳ್ಳೋಣ. ತೆಕ್ಕೊಂಡು ಮಿಕ್ಸಿ ಟೀ ಮಾಡಿದಾಗಿದೆ. ಇವಾಗ ಮಿಕ್ಸಿ ಜಾರ್ ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ತಗೊಂಡ್ರೆ ಸಾಕು. ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಇದು ಫ್ರೈ ಮಾಡ್ಕೊಂಡಿದ್ದಲ್ಲ ಮೆಣಸಿನ್ಕಾಯಿ. ತಣ್ಣ ಆಗಿದೆ, ಆದ್ರೂ ಒಂದು ಸ್ಪೂನಲ್ಲಿ ಮಾಡ್ಕೊಟ್ಟಿದ್ದೀನಿ. ಇದಕ್ಕೆ ಸಾಲ್ಟ್, ಕಲ್ಲುಪ್ಪೆ ಹಾಕೋಣ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ.
ಆಯ್ತು, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಕಾದಿದೆ, ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ನೋಡಿ, ಸಾಸಿವೆ 1 ಟೇಬಲ್ ಸ್ಪೂನ್, ಮತ್ತೆ ಇದು ಜೀರಿಗೆ 1 ಟೇಬಲ್ ಸ್ಪೂನ್, ಎರಡು ಮಿಕ್ಸ್ ಮಾಡಿ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದಾಯ್ತು. ಈಗ ಕರ್ಬೇವು ಹಾಕ್ತಾ ಇದ್ದೀನಿ. ಆಮೇಲೆ ಆನಿಯನ್ ಹಿಂಗೆ ಉದ್ದುದ್ದಕ್ಕೆ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಬಾಯಿ ಸಿಗ್ತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ತುಂಬಾ ಇಷ್ಟ ನಮ್ಮ ಮನೇಲಿ ಇದೆಲ್ಲ. ಅದನ್ನು ನನ್ನ ತಮ್ಮಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ. ಇಲ್ಲಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈರುಳ್ಳಿನ ತುಂಬಾ ಬೇಯಿಸಬಾರ್ದು. ಒಂಥರ ಅರ್ಧ ಬೇಕು, ಫ್ರೆಂಡ್ಸ್ ಅಂತ ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ಬೆಂದ್ರೆ ಸಾಕು, ತುಂಬಾ ಮೆತ್ತಗಾಗೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಆಫ್ ಮಾಡ್ತಾ ಇದೀನಿ. ಇದು ಆಫ್ ಮಾಡಿ ತಣ್ಣಗಾದ್ಮೇಲೆ ಅದಾಯ್ತು. ಇವಾಗ ತಣ್ಣಗಾಯ್ತು, ಇದು ಪೇಸ್ಟ್ ಆಗಿದೆ ನೋಡಿ. ಈ ತರ ಸಣ್ಣಗೆ ಇದ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಅಂದ್ರೆ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ. ತುಂಬಾ ನೀರಾದ್ರೆ ಚೆನ್ನಾಗಿರಲ್ಲ. ಇದು ತೋರಿಸ್ತೀನಿ ಎಷ್ಟು ನೀರು ಹಾಕ್ಬೋದು ಅಂತ. ಫ್ರೆಂಡ್, ಇದಕ್ಕೆ ನೀರು ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಬಟ್ ತುಂಬಾ ನೀರ್ ಮಾಡ್ಕೋಬೇಡಿ. ಸ್ವಲ್ಪ ಗಟ್ಟಿಯಾಗಿದ್ರೆ ಒಂಥರ ಚಂದ ಅದು. ಇರ್ಬೇಕು, ತುಂಬಾ ನೀರಾದ್ರೆ ಚೆನ್ನಾಗಿರಲ್ಲ. ಇವಾಗ ಇದನ್ನ ಒಂದ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ರೆಡಿ ಆಯ್ತು ಶೇಂಗಾ ತಂಬುಳಿ. ನಮ್ ಕಡೆ ಎಲ್ಲ ತಂಬುಳಿ ಅಂತ ಕರೀತಾರೆ. ನೀವೇನ್ ಇಷ್ಟ ಇರೋದು ತೆಪ್ಕೊಳ್ಳಿ, ಬಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ, ಮತ್ತೆ ಇದು ಮುದ್ದೆ ಜೊತೆ. ಟೇಸ್ಟ್ ನೋಡೋಣ. ಆ ಈರುಳ್ಳಿ ಜೊತೆ ತಿನ್ನೋಕೆ ತುಂಬಾ ಮಜಾ ಇದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈರುಳ್ಳಿ ತರ ಕ್ರಂಚಿಯಾಗಿ ಕರ್ಮ್ ತರ ಸಿಗ್ತಾ ಇದಲ್ಲ, ಸೂಪರ್ ಆಗಿದೆ. ಇನ್ನೊಂದ್ಸರಿ ಟ್ರೈ ಮಾಡ್ತೀರಲ್ಲ ಇದನ್ನ, ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ, ಹೇಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ದಾವಣಗೆರೆ ಮಿರ್ಚಿ ಮಂಡಕ್ಕಿ ಬಗ್ಗೆ ತೋರಿಸ್ತೀನಿ. ಅದು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ, ತಪ್ಪದೆ ನೋಡಿ ಆಯ್ತಾ. ಇವಾಗ ಇದಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ ಪ್ಲೀಸ್.